ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ಬೆಳಗ್ಗೆ ನಮ್ಮಮ್ಮ ಏನಂತ ಗೊತ್ತಾ, ಊಟ ಕೊಡು. ಸೊ ಅದಾದಮೇಲೆ ನಾನು ಎದ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ನೀಟಾಗಿ ಕಸ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಅಂದರೆ ಎಂಕಾಳೆಲ್ಲ ತುಂಬಿರುತ್ತೆ. ನಾನು ನೀರು ಹಾಕ್ತಾ ಇದ್ದೆ ಗೈಸ್. ಮೊದಲು ಬಾಗಿಲೆಲ್ಲ ಒರೆಸ್ಬಿಟ್ಟು ನೀಟಾಗಿ ಕೈ ತೊಳಿಬೇಕು, ಯಾಕಂದರೆ ಒಳ್ಳೆಯದು ಆ ಥರ ತೊಳೆದ್ರೆ ಒಳ್ಳೇದಾಗುತ್ತೆ ಮನೆಗೆಲ್ಲವ. ಸೊ ಹಾಗೆ ನೀಟಾಗೆಲ್ಲ ತೊಳೆದ್ಬಿಟ್ಟು ಮತ್ತು ಜಗ್ಲಿ ತೊಳಿಲಿಕ್ಕೆ ಹೋದೆ ಗೈಸ್. ಇದನ್ನು ಅಷ್ಟೇ ಕೈಯಲ್ಲೇ ತೊಳೆಯೋದು ನಾವು ಫುಲ್ಲು, ಅಂದರೆ ಇಲ್ಲಿ ಕೊನೆ ಎಡ್ಜ್ ಕಾಣಿಸ್ತುಂಟಲ್ಲ, ಸೊ ಅಲ್ಲಿವರೆಗೂ ನಾವು ಕೈಯಲ್ಲೇ ತೊಳೆಯೋದು ಗೈಸ್. ಮತ್ತು ಇದೆಲ್ಲ ನೀಟಾಗಿ ನೀರು ಹಾಕ್ತೆ ಗೈಸ್, ಯಾಕಂದರೆ ಅಲ್ಲಿ ಅಕಸ್ಮಾತ್ ಏನಾದರೂ ಮಣ್ಣೆಲ್ಲ ಇದೆ. ಆ್ಯಸ್ ಯೂಶ್ವಲ್ ನಾವು ಬಾಗಿಲನ್ನ ಯಾವಾಗಲೂ ಡೈಲಿ ನೀರೆಲ್ಲ ತೊಳೆಯೋದು. ಸೊ ಹಾಗೆ ಎಲ್ಲನೂ ಸಹ ನೀಟಾಗಿ ತೊಳ್ಕೊಂಡೆ ಗೈಸ್. ಮೇಲೆ ನಮ್ಮಮ್ಮ ಬಂದುಬಿಟ್ಟು ಬಾಗಿಲಿಗೆ ನೀರು ಹಾಕಿದ್ನಲ್ಲ, ಅದೆಲ್ಲ ನೀಟಾಗಿ ವಾಶ್ ಮಾಡಿದ್ನಲ್ಲ, ಬಂದುಬಿಟ್ಟು ಕುಂಕುಮ ಹಾಕ್ತಿದ್ರು ಗೈಸ್. ಅರ್ಶಿನ ಕುಂಕುಮನೇ, ಯಾಕಂದರೆ ಅರ್ಶಿನ ಕುಂಕುಮ ಹಾಕಿದ್ರೆ ಒಳ್ಳೆಯದು, ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬರಲ್ಲ ಅಂತ ಅಷ್ಟೇ ಗೈಸ್. ಗೈಸ್ 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 ಇಲ್ಲೇ ನಮ್ಮ ಮನೆ ಹತ್ರ ಗಿಡ ಐತೆ ಗೈಸ್. ಇರಬೇಕು ಗೈಸ್. ಗೈಸ್ 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 ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್. ಚೂ 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 ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್. ಒಲೆ ಕಸಬೇಕು, ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಗೈಸ್. ಟೀ ತಗೊಂಡೋಗ್ತಾ ಇದ್ದೀನಿ ನಮ್ಮ ಚಿಕ್ಕಪ್ಪಂಗೆ. ನೋಡಿ ಗೈಸ್, ಸೊ ನಮ್ಮ ಚಿಕ್ಕಪ್ಪ ಬತ್ತಿರಂಗೈತೆ ಗೈಸ್. ಬೇಗ ಬೇಗ ಆಯ್ತೇನೋ ನೀರಾಯಿಸಿ ಕಲಿತೆಲ್ಲ. ಸೊ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಬರ್ತಾವ್ರೆ. ಮಾಮೂಲಿ ನಾರ್ಮಲ್ ಕಾಲ್ ಬಂದ್ರೆ ಹಂಗೆ ಆಫ್ ಆಯ್ತದೆ. ಹ್ಞೂ, ಅದು ಹಂಗೆ ನಾನು ನೋಡಿದ್ದೀನಿ. ಇದೇ ಕಣಪ್ಪ, ಅಲ್ಲಿ ನೋಟಿಫಿಕೇಶನ್ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಅದಕ್ಕೆ. ಅಂಕಲ್ ಒಣಗಿದೆ ತಾನೇ. ನೋಡಿ ಗಾಯ್ಸ್, ಇದೆ ನಮ್ಮೂರು. ಹೆಂಗೆ ಕಾಣಿಸ್ತೈತೆ ಬೆಳಗ್ಗೆ ಯಾರು ಇದ್ದೀರ. ಮಾಡ್ತಾ ಇತ್ತು ಕತ್ತೆ ಬತ್ತ ಅಂಕರು ಅಂಕಲು ಕೊಟ್ಟ. ಈಗ ನಾನು ಬಟ್ಟೆ ಹೊಲಿತಿದ್ದೀನಿ ಗಾಯ್ಸ್. ಬಟ್ಟೆ ಹೊಲಿತಿದ್ದೀನಿ ಅಂತ ಅಂದರೆ ಇದು ವಾಟ್ಸ್ ದಟ್ ಇರೋ ಬಟ್ಟೆನ ಸ್ಟಿಚ್ ಹಿಡಿತಿದ್ದೀನಿ ಗಾಯ್ಸ್. ನೋಡ್ಕೊಳ್ಳಿ ಹೆಂಗೆ ಸ್ಟಿಚ್ ಹಿಡಿತೀನಿ ಅಂತ. ಇದು ನನ್ನ ಟಾಪ್ ಅಲ್ಲ ಗೈಸ್, ನಮ್ಮೂರವ್ರದ್ದು. ಇದೇನು ಇಷ್ಟೊಂದು ದೊಡ್ಡದಾಗೈತೆ. ಡಬಲ್ ಎಕ್ಸೆಲ್ ತಗೊಂಡೋಗೈತೆ. ಅವಾಗ ನೋಡ್ತಾರೆ ಹಿಂಗೈತೆ, ಡಬಲ್ ಎಕ್ಸೆಲ್ ತಗೊಂಡೈತೆ. ಅಮ್ಮ ಹೋಯ್ತದೆ ಕಣಮ್ಮ ಅಕ್ಕ. ನಮ್ಮ ಪುಟ್ಟಿ ಹೋಯ್ತದೆ ಅಂತ ಅವಳೆ, ಹೋಯ್ತದೆ ಲತಾಂಟಿ ಅಂತ ಅವಳೆ. ಸರಿಯಾಗಿ ಹೇಳಿ, ಯಾಕೋಗ್ಲಿ ಹೇಳಿ. ಮಸಿ ಪಾತ್ರೆ ಉಜ್ಬಿಟ್ಟು ಹೆಂಗಾಗೈತೆ ನೋಡಿ ಗೈಸ್. ಕೈ ಫುಲ್ ಇದಾಗ್ಬಿಟ್ಟೈತೆ, ಮಸಿ ಆಗ್ಬಿಟ್ಟೈತೆ.
ಸೊ ಇಷ್ಟೇ ಗೈಸ್ ಬಟ್ಟೆ ಹೊಲಿಯೋದು. ಸೊ ಈಸಿ, ಒಂದು ಗಳಿಗೆ ಹೊಲ್ದಾಕ್ಬೋದು. ನಾನಂತೂ ಒಂದು ಗಳಿಗೆ ಹೊಲ್ದಾಕ್ತೀನಿ ಗೈಸ್. ಸೊ ಅದಾದಮೇಲೆ ನಾನು ಅಪ್ಪನೂ ಸಹ ಬಟ್ಟೆ ಹೋಗ್ತಾ ಇದ್ವಿ ಗೈಸ್. ಸ್ವಲ್ಪ ಕೆಲಸ ಇತ್ತು, ಮೀನ್ಸ್ ಸೊಸೈಟಿಗೆ ದುಡ್ಡು ಕಟ್ಟಲಿಕ್ಕೆ ಇತ್ತು ಆಯಿತಾ. ಸಮಥಿಂಗ್ ಎಷ್ಟೋ 1000 30 ಮೇಲೆ ಇತ್ತು. ಸೊ ಅದನ್ನು ಕಟ್ಟಲಿಕ್ಕೆ ಹೋದ್ವಿ ಗೈಸ್, ನಾನು ಅಪ್ಪನೂ ಮಾತಾಡಿಕೊಂಡು. ಅಂದರೆ ಅಪ್ಪ ಎಲ್ಲಿಗೆ ಹೋದ್ರು ಕರ್ಕೊಂಡು ಹೋಗ್ತಾರೆ ಆಯಿತಾ. ಸೊ ಹಾಗೆ ಹೋಗಿದೆ ನಾನು ಸಹ ಇದೇ ಸೊಸೈಟಿ ಗೈಸ್. ಕೊಟ್ಬಿಟ್ಟು ಹಾಗೆ ಬಂದ್ವಿ ಗೈಸ್. ಮತ್ತು ಅಪ್ಪ ಕೆಳಗೆ ಹೋದರು, ಅಂದರೆ ಗೊಬ್ಬರ ತರಬೇಕಿತ್ತು. ಎಲ್ಲಿಗೆ ಅಂತ ಅಂದರೆ ಜೋಳದ ಹೊಲಕ್ಕೆ ಹಾಕಬೇಕಿತ್ತು. ಫುಲ್ಲು ಲೇಟ್ ಆಯಿತು. ದೆನ್ ಆಮೇಲೆ ಅವ್ರನ್ನ ನಾನು ಕಳಿಸ್ಕೊಟ್ಟೆ. ಯಾಕಂತಂದರೆ ಹಿಂದೆ ಗೊಬ್ಬರ ಚೀಲ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಕಳಿಸ್ಕೊಟ್ಟೆ. ಸೊ ನಾನು ಚಿಕ್ಕಪ್ಪ ಬರ್ತೀನಿ ಅಂತ ಹೇಳಿದರು. ಮತ್ತು ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಬರ್ತಿದ್ದಾರಲ್ಲ ಗೈಸ್, ಇವರು ನಮ್ಮೂರವರು ಗೈಸ್. ಬೈಕೇ ತಂದಿದ್ದೀರಾ, ಇಲ್ಲಾಂದರೆ ನಾನು ಇವ್ರ ಜೊತೆನೇ ಹೋಗ್ಬಿಡ್ತಿದ್ದೆ ನಮ್ಮೂರಿಗೆ. ಅಪ್ಪ ಕೇಳಿದ್ರಾ, ಸೊ ತಂದಿಲ್ಲ ಅಂತ ಹೇಳಿದ್ರು. ಅವರೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಸೊ ಮತ್ತು ನಾನು ಎಷ್ಟು ವೆಯ್ಟ್ ಮಾಡಿದೆ ಗೊತ್ತಾ ಗೈಸ್ ನನ್ನ ಚಿಕ್ಕಪ್ಪನಿಗೋಸ್ಕರ. ಹತ್ತತ್ರ 5:45 ನಾನು ಮನೆಗೆ ಹೋಗುವಾಗ. ಎಷ್ಟು ಗಂಟೆ ಅಂತ ಅಂದರೆ 6 o'clock ಆಗಿತ್ತು ನೆನ್ನೆ ಮನೆಗೆ ಹೋಗುವಾಗ. ಅಷ್ಟು ಲೇಟ್ ಆಗಿತ್ತು. ಮತ್ತೆ ಬಂದದ್ದು ಎಷ್ಟು 5:45 ಬಂದರು. ಆಗ ಬಂದದ್ದು ನೋಡಿ ಗೈಸ್, ಇಲ್ಲೇ ಹೋಗ್ತಾ ಇದ್ದೀನಿ. ಮತ್ತೆ ಮಾತಾಡ್ಕೊಂಡು ಹೋದೆ. ಅಲ್ಲೊಬ್ಬರು ಅಸಿಸ್ಟೆಂಟಾಗಿ ಕೆಲಸ ಮಾಡ್ಕೊಂಡಿದ್ರು ಆಯಿತಾ. ಸೊ ಮತ್ತೆ ನೈಟ್ ಆಯಿತು. ಸೊ ನಮ್ಮಮ್ಮ ಪಾಪ ಗೈಸ್ ಒಲೆಯಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತಾ. ಸೊ ನನಗೋಸ್ಕರ ಪಾಪ ಜಾಮೂನ್ ಮಾಡಿಕೊಡ್ತಾ ಇದ್ರು ಗೈಸ್. ನನಗೆ ತುಂಬ ಬೇಜಾರಾಯ್ತು. ನಾನು ಬೇಡ ಅಂತ ಅಂದೆ, ಮತ್ತೆ ಬೇಜಾರು ಮಾಡ್ಕೊತಾಳೆ ಅಂತ ಅಂದ್ಬಿಟ್ಟು ಮಾಡಿಕೊಟ್ರು ಗೈಸ್. ಪಾಪ ನಮ್ಮಮ್ಮ. ನನಗೂ ನಿದ್ದೆ ಬರ್ತಾವೆ ಗೈಸ್, ಮನೆಗೆ ಹೋಗಬೇಕು. Bye bye guys. Bye bye guys. Good night. Take care. Good night.